Yes, my dear students, let us continue our discussions on some basic concepts of organic chemistry, especially in this class, the very important class. Let us deal with nomenclature of polyfunctional compounds. Yes, in the last class, we talked about the different types of functional groups. ಫಾರ್ಮುಲಾ ಆಫ್ ಫಂಕ್ಷನ್ ಕಾಂಪೌಂಡ್ಸ್ಗಳು ಯಾವ ಫಂಕ್ಷನ್ ಗ್ರೂಪ್ ಬರೆದ್ರೆ ಏನು ಕರಿಬೇಕು, ಅವುಗಳ ಜನರಲ್ ಫಾರ್ಮುಲಾ ಏನು, ಅವುಗಳನ್ನು ಹೇಗೆ ನೇಮ್ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡಿದ್ದೀವಿ. ಈಗ ನಾವು ಇಲ್ಲಿ ಪಾಲಿಫಂಕ್ಷನಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳನ್ನು ನೇಮ್ ಮಾಡ್ತಕ್ಕಂಥದ್ದು ಹೇಗೆ, ಏನಿದು, ವಾಟ್ ಈಸ್ ಪಾಲಿಫಂಕ್ಷನಲ್ ಕಾಂಪೌಂಡ್ಸ್? ಎ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ವಿಚ್ ಕಂಟೈನ್ ಮೋರ್ ದ್ಯಾನ್ 2 ಫಂಕ್ಷನಲ್ ಗ್ರೂಪ್ಸ್. ಒಂದೇ ಮಾಲಿಕ್ಯೂಲ್ ಒಳಗಡೆ ಎರಡಕ್ಕಿಂತ ಹೆಚ್ಚು ಫಂಕ್ಷನಲ್ ಗ್ರೂಪ್ಸ್ ಇತ್ತಪ್ಪ ಅಂತಂದ್ರೆ ಇದಕ್ಕೆ ನಾವು ಪಾಲಿಫಂಕ್ಷನಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಂತ ಕರೀತೀವಿ. ಫಾರ್ ಎಕ್ಸಾಂಪಲ್, ಒಂದೇ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಅಲ್ಲಿ OH ಇತ್ತಪ್ಪ, COOH ಇತ್ತಪ್ಪ, ಆಗ ನಾವು OH ಇರೋದ್ರಿಂದ ಆಲ್ಕೋಹಾಲ್ ಆಗುತ್ತೆ, COOH ಇರೋದ್ರಿಂದ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗುತ್ತೆ. ನಾವು ಆಗ UPSC ರೂಲ್ ಪ್ರಕಾರ ಇದನ್ನ ಆಲ್ಕೋಹಾಲ್ ಅಂತ ನೇಮ್ ಮಾಡಬೇಕು. ಆಲ್ಕೋಹಾಲ್ ಅಂತ ನೇಮ್ ಮಾಡಿದ್ರೆ N₂OL ಆಗುತ್ತೆ. ಇಲ್ಲ ಸರ್, ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ನೇಮ್ ಮಾಡಬೇಕಾದ್ರೆ N₂OAC ಆಸಿಡ್ ಆಗುತ್ತೆ. ಸೊ ಈ ತರದ ಕಾಂಪೌಂಡ್ಸ್ ಗಳನ್ನು ನಾವು ನೇಮ್ ಮಾಡಲಿಕ್ಕೆ ಕಲಿಬೇಕು. ಇದನ್ನ ಹೋದ ವರ್ಷ ಕೂಡ ಕಲ್ತಿದ್ದೀವಿ. ನಾನು ಇನ್ನೂ ಕೆಲವು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟು ನಾನು ಈ ಒಂದು ಅರ್ಧ ಗಂಟೆ ಒಳಗೆ ನಿಮಗೆ ಇನ್ನೂ ಕ್ಲಿಯರ್ ಮಾಡ್ತೀನಿ, ಏನೇನು ವಿಷಯ ನೋಡ್ಕೋಬೇಕು ನೀವು ಇದನ್ನ ಅಂತಕ್ಕಂಥದ್ದು. ರೈಟ್, the first and foremost thing in naming of polyfunctional compounds is we have to know the order of priority of functional groups. ಇದೊಂದು ಬಹಳ ಇಂಪಾರ್ಟೆಂಟ್. ಇದು ಆರ್ಡರ್ ಆಫ್ ಪ್ರಯಾರಿಟಿ. IUPAC ಸಿಸ್ಟಮ್ ಪ್ರಕಾರ ನಮಗೆ ಒಂದು ಇದನ್ನೇ ಕೊಟ್ಬಿಟ್ಟಿದ್ದಾರೆ, ಪ್ರಯಾರಿಟಿ ಲಿಸ್ಟ್ ಅನ್ನೇ ಕೊಟ್ಬಿಟ್ಟಿದ್ದಾರೆ. ಯಾವುದಕ್ಕೆ ಫಸ್ಟ್ ಕರೀಬೇಕು, ನಂಬರ್ 1 ಕೊಡಬೇಕು, ಯಾವುದಕ್ಕೆ 2 ಕೊಡಬೇಕು, ಯಾವುದಕ್ಕೆ 3 ಕೊಡಬೇಕು, ಈ ತರದೆಲ್ಲ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಅದನ್ನು ನಾನು ಬರೀತೀನಿ, ಅದನ್ನು ಚೆನ್ನಾಗಿ ತಲೆಗಿಟ್ಕೊಳ್ಳಿ ನೀವು. ಓಕೆ, ಯು ಹ್ಯಾವ್ ಟು ಬಯಾಟ್ ದಿಸ್ ಪ್ರಯಾರಿಟಿ ಲಿಸ್ಟ್. ನಿಮ್ಮ ತಲೆ ಒಳಗಡೆ ಚೆನ್ನಾಗಿ ಇರಬೇಕು. ಇದು ಯಾವ್ಯಾವ ಅಂತಂದ್ರೆ ಇಲ್ಲಿ ನಾನು ಫಂಕ್ಷನ್ ಬರೀತೀನಿ, ನೀವು ನೇಮ್ ಮಾಡಬೇಕು. ಫಸ್ಟ್ ಪ್ರಯಾರಿಟಿ ಯಾವ್ದು ಬರುತ್ತೆ ಹೇಳಿ ನೋಡೋಣ. ನೇಮ್ ದಿಸ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. COOH ಇತ್ತಪ್ಪ ಅಂತಂದ್ರೆ ಬೇರೆ ಯಾವುದಾದ್ರೂ ಜೊತೆಗಿರಲಿ ನೀವು ಅದನ್ನು OIC ಆಸಿಡ್ ಅಂತಾನೆ ಕರೀರಿ. ಸೊ ದಿಸ್ ಇಸ್ ಗ್ರೇಟರ್ ದ್ಯಾನ್ COOR ಎಸ್ಟರ್ಸ್. COOR ಅಂದ್ರೆ ಎಸ್ಟರ್ಸ್ ಇತ್ತಪ್ಪ ಅಂದ್ರೆ ನೆಕ್ಸ್ಟ್ ಪ್ರಯಾರಿಟಿ ಇದಕ್ಕೆ ಕೊಡಬೇಕು. ಇದಾದ್ಮೇಲೆ ಆಸಿಡ್ ಕ್ಲೋರೈಡ್ಸ್ ಇದಾವೆ, ಆಸಿಡ್ ಅಮೈಡ್ಸ್ ಇದಾವೆ, ಅನೈಡ್ರೈಡ್ಸ್ ಇದಾವೆ. ಅವುಗಳನ್ನ ಬಿಡ್ತೀನಿ ನಾನು, ಯಾಕಂದ್ರೆ ತುಂಬಾ ಜಾಸ್ತಿ ಆಗ್ತವೆ, ನಿಮಗೆ ಅದನ್ನ ನೆನಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ಆಮೇಲೆ ನಿಮಗೆ ಇಲ್ಲ, ನಿಮ್ಮ ಸಿಲೆಬಸ್ಗೆ ಅವು ಇಲ್ಲದೆ ಇರೋದ್ರಿಂದ ನೇರವಾಗಿ ನಾನು ಎಷ್ಟು ಬರೀತೀನಿ, ಸಯನೈಡ್ಸ್. ಎಸ್ಟರ್ಸ್ ಅಂತ ಬಂದಿದ್ದೀನಿ, ಸಯನೈಡ್ಸ್, ನೈಟ್ರೀನ್ಸ್ ಅಂತ ಕೂಡ ಕರೀತೀವಿ. ಇದಕ್ಕೆ ಪ್ರಯಾರಿಟಿಯನ್ನು ಕೊಡಬೇಕು. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂತಂದ್ರೆ CHO ಗ್ರೂಪ್. ಗೊತ್ತಿದೆಯಲ್ಲ ನಿಮ್ಗೆ, ಯಾವ ಹೇಳಿ ನೋಡೋಣ. ಎಸ್, ಈಸಿಯಾಗಿ ಹೇಳ್ತೀನಿ, ಇಟ್ ಈಸ್ ಆಲ್ಡಿಹೈಡ್. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಕೀಟೋ ಗ್ರೂಪ್. C∠O ಇರ್ತಕ್ಕಂಥದ್ದು ಆಲ್ಡಿಹೈಡ್ ಆದ್ಮೇಲೆ ಕೀಟೋ ಗ್ರೂಪ್ ಬರುತ್ತೆ. ಕೀಟೋ ಆದ್ಮೇಲೆ ಬರ್ತಕ್ಕಂಥದ್ದು OH ಗ್ರೂಪ್. OH ಗ್ರೂಪ್ ಕರಿಬೇಕು ಹೇಳಿ ನೋಡೋಣ, ಆಲ್ಕೋಹಾಲ್. ರೈಟ್, OH ಆದ್ಮೇಲೆ ಕೆಳಗೆ ಬರೀತೀನಿ. ಓಕೆ, OH ಆದ್ಮೇಲೆ ಬರ್ತಿದ್ದೀನಿ ಇಲ್ಲಿ. OH ಆದ್ಮೇಲೆ ಬರ್ತಿರ್ತಕ್ಕಂಥದ್ದು ನೋಡ್ಕೊಳ್ಳಿ, ಈಥರ್. O ಇದ್ರೆ ಕರಿತೀವಿ ಈಥರ್ಸ್. ರೈಟ್, ಈಥರ್ ಆದ್ಮೇಲೆ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಡಬಲ್ ಬಾಂಡ್. ಏನು ಡಬಲ್ ಬಾಂಡ್ ಅಂದ್ರೆ ಆಲ್ಕೀನ್. ಆಲ್ಕೀನ್ ಆದ್ಮೇಲೆ ಬರೋದು ಯಾವ್ದಪ್ಪ ಅಂದ್ರೆ ಟ್ರಿಪಲ್ ಬಾಂಡ್, ಆಲ್ಕೈನ್. ಓಕೆ, ಆಮೇಲೆ ನಮಗೆ ಹ್ಯಾಲೈಡ್ಸ್ ಬರ್ತವೆ, ಆಲ್ಕೈಲ್ ಗ್ರೂಪ್ಸ್ ಕೂಡ ಬರ್ತವೆ, ಅದನ್ನು ಬರ್ದಿಲ್ಲ ನಾನು. ಸೊ ದಿಸ್ ಇಸ್ ದ ಆರ್ಡರ್ ಆಫ್ ಪ್ರಯಾರಿಟಿ ಆಫ್ ಫಂಕ್ಷನಲ್ ಗ್ರೂಪ್ಸ್. ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಎಸ್ಟರ್ಸ್, ನೈಟ್ರೀನ್ಸ್ ಅಥವಾ ಸಯನೈಡ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್, ಆಲ್ಕೋಹಾಲ್ಸ್,
ಓಕೆ, ಇಷ್ಟನ್ನ ನೀವು ತಲೆಗೆ ಇಟ್ಕೊಂಡಿದ್ರಪ್ಪ ಅಂತಂದ್ರೆ ಈಸಿಯಾಗಿ ಯಾವುದೇ ರೀತಿಯ ಪಾಲಿಫಂಕ್ಷನ್ ಕಾಂಪೌಂಡ್ ಕೊಟ್ಟರು ಕೂಡ ನೇಮ್ ಮಾಡ್ತೀವಿ ನೀವು. ರೈಟ್, ಇದು ನಂಬರ್ 1. ಈಗ ಬರ್ತೀನಿ ನಾನು ನೇರವಾಗಿ ಕೆಲವು ಕಾಂಪೌಂಡ್ಸ್ ಗಳನ್ನ ಬರೀತೀನಿ, ಅವುಗಳನ್ನು ನೇಮ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ನಂಬರ್ 1 ಎಸ್ CH3 ನೋಡಿ, CH3 CH2 CH ಕೇರ್ಫುಲ್ ಆಗಿ ನೋಡಬೇಕು, CH2OH CH2 CH3. ಎಸ್, ಇದೇನು ಪಾಲಿಫಂಕ್ಷನಲ್ ಕಾಂಪೌಂಡ್ ಅಲ್ಲ, ಇದು ಮಾನೋಫಂಕ್ಷನಲ್ ಏನೇ. ಇದನ್ನ ನೇಮ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದೇ OH ಗ್ರೂಪ್ ಇದೆ, ಆಲ್ಕೋಹಾಲ್ ಆಗುತ್ತೆ. ನೇಮ್ ಮಾಡಬೇಕು ಅಂತಂದ್ರೆ ಅಕಾರ್ಡಿಂಗ್ ಟು UPSC ರೂಲ್ ವಿ ಹ್ಯಾವ್ ಟು ಸೆಲೆಕ್ಟ್ ದ ಲಾಂಗ್ ಚೈನ್ ಬಟ್ ಬೈ ಗಿವಿಂಗ್ ಕಾರ್ಬನ್ ಕಂಟೈನಿಂಗ್ ಫಂಕ್ಷನಲ್ ಗ್ರೂಪ್ ಲೀಸ್ಟ್ ನಂಬರ್. ಯಾವ ಕಾರ್ಬನ್ ಮೇಲೆ ಫಂಕ್ಷನ್ ಗ್ರೂಪ್ ಇದೆಯೋ ಅದಕ್ಕೆ ಕಡಿಮೆ ಸಂಖ್ಯೆ ಬಂದು ಲಾಂಗ್ ಚೈನ್ ಸೆಲೆಕ್ಟ್ ಮಾಡಬೇಕು. ಬರೀ ಉದ್ದಕ್ಕಿರೋದೊಂದೇ ಚೈನ್ ಅಲ್ಲ, ಇಂಗು ಚೈನು ಎಂಗೋದ್ರು ಚೈನೇ ಬರುತ್ತೆ. ಹಾಗಾಗಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ದಿಸ್ ಇಸ್ ಕಾರ್ಬನ್ ನಂಬರ್ 1 2 3 4. ಹಿಂಗ್ ಬಂದ್ರೆ 1 2 3 4 ವ್ಯತ್ಯಾಸ ಏನು ಇಲ್ಲ ಸರ್, ಹೆಂಗಾದ್ರೂ ಕರಿ. 1 2 3 4. ಓಕೆ, then this is considered as substituent. ಇದು ಸಬ್ಸ್ಟಿಟ್ಯೂಯೆಂಟ್ ಆಗುತ್ತೆ. CH2 CH3 ಕರೀತೀವಿ, ಈಥೈಲ್ ಗ್ರೂಪ್ ಅಂತ ಕರೀತೀವಿ. ಎರಡನೇ ಕಾರ್ಬನ್ ಮೇಲೆ ಈಥೈಲ್ ಗ್ರೂಪ್ ಇರೋದ್ರಿಂದ ಇದು 1 2 3 4 ಚೈನ್ ಒಳಗೆ ಸೇರ್ಕೊಳ್ಳುತ್ತೆ. ಹಾಗಾದ್ರೆ ಈ ಪ್ಲೇಸ್ ಏನಪ್ಪ ಇದಕ್ಕೆ ಈಸಿ ಹೇಳಿ ನೋಡೋಣ. 2 ಈಥೈಲ್ 1 ಬ್ಯೂಟನಾಲ್. 2 ಈಥೈಲ್ 1 ಬ್ಯೂಟನಾಲ್ ಅಥವಾ ಬ್ಯೂಟೇನ್ 1 ಹೆಂಗೆ ಇದನ್ನ ಇಲ್ಲಿ ಬರ್ಕೊಂಡು ಇಲ್ಲಿ ಬರ್ಕೊಂಡ್ರೆ ಈಸಿ ಆಗುತ್ತೆ, ಬರೀ ಅವಶ್ಯಕತೆ ಇಲ್ಲ. ಗೊತ್ತಾಗಬೇಕು ಈ ತರದವೆಲ್ಲರೂ ಕೂಡ ಇನ್ ಆಲ್ ಪಾಸಿಬಲ್ ವೇ ಯಾವ ಟು ಗಿವ್ ದ ನಂಬರ್ಸ್. ಓಕೆ, ಹಾಗಾದ್ರೆ ಇನ್ನೊಂದು ಕಾಂಪೌಂಡ್ ಅನ್ನ ಬರೀತೀನಿ, ಕೇರ್ಫುಲ್ ಆಗಿ ಏನ್ ಮಾಡ್ತೀನಿ ನೋಡೋಣ. ರೈಟ್, ಎರಡನೇ CH3 CH2 CHO CH2 CH3 CH3. ಎಸ್, ನೋಡಿ ನೇಮ್ ಮಾಡಿ. ಏನ್ ಫಂಕ್ಷನ್ ಗ್ರೂಪ್ ಯಾವ್ದಿದೆ ಒಳಗಡೆ? RDI ಗ್ರೂಪ್ ಇದೆ. ಹಾಗಾಗಿ ಅದಕ್ಕೆ ನಂಬರ್ 1 ಕೊಡ್ಬೇಕು. ಅಲ್ಲಿಂದ ನೀವು ಲಾಂಗ್ ಚೈನ್ ಸೆಲೆಕ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿ. ಇದು ನಂಬರ್ 1 1 2 3 4 4 ಕಾರ್ಬನ್ ಚೈನ್. 1 2 3 4 ಇದು 4 ಕಾರ್ಬನ್ ಚೈನ್. 1 2 3 3 ಕಾರ್ಬನ್ ಚೈನ್. ರೈಟ್, ಮತ್ತೆ ಇಲ್ಲಿ ಬಂದ್ಬಿಟ್ಟಿರಿ ಸರ್, ಚೆಕ್ ಮಾಡಿ ಸರ್. 1 2 3 4 5 ಅಂತ ಇಲ್ಲಿ 1 2 3 4 5 ಇಲ್ಲಿ ಬರುತ್ತಲ್ಲ ಸರ್, ಅಂತ ಮಾಡ್ಬೇಡ್ರಿ. ಯಾಕಂದ್ರೆ ಇದಕ್ಕೆ ನಂಬರ್ 1 ಕೊಡ್ಬೇಕು. ನೀವು ಇಲ್ಲಿಂದ ಲಾಂಗ್ ಚೈನ್ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗಾಗಿ 1 2 3 4 ಲಾಂಗ್ ಚೈನ್ ಸೆಲೆಕ್ಟ್ ಆದ್ಮೇಲೆ ಸಬ್ಸ್ಟಿಟ್ಯೂಯೆಂಟ್ಸ್ ನೇಮ್ ಮಾಡಬೇಕು. ಎರಡನೇ ಕಾರ್ಬನ್ ಮೇಲೆ ಮಿಥೈಲ್ ಗ್ರೂಪ್ ಇದೆ, ಎರಡನೇ ಕಾರ್ಬನ್ ಮೇಲೆ ಈಥೈಲ್ ಗ್ರೂಪ್ ಇದೆ. ಹಾಗಾಗಿ ಇದನ್ನ ಫಸ್ಟ್ ಈಥೈಲ್ ಫಸ್ಟ್ ನೇಮ್ ಮಾಡಬೇಕು. 2 ಈಥೈಲ್ 2 ಮಿಥೈಲ್ ಅಂತ ಬರ್ಕೊಳ್ಳಿ. 2 ಈಥೈಲ್ ಹೈಫನ್ 2 ಮಿಥೈಲ್. ಎಸ್, ಏನ್ ಕರೀತೀರಿ ಇದನ್ನ? RDI ಇರೋದ್ರಿಂದ 4 ಕಾರ್ಬನ್ ಇದೆ. ಬ್ಯೂಟೆನಾಲ್ NaL. ಲೆಕ್ಕಾಕಿ OH ಬಂದಿದೆ, ಇಲ್ಲಿ AL ಬಂದಿದ್ದೀನಿ. ಒಂದು OL ಬಂದಿದೆ, AL ಬಂದಿದ್ದೀನಿ. ರೈಟ್, ಇದು 1 ಅಂತ ಕರಿಬೋದಾ ಸರ್? ಕರಿಬಹುದು ಅಥವಾ ಕರೀದೇ ಇರಬಹುದು. ಯಾಕೆಂದ್ರೆ CHO ಆಲ್ವೇಸ್ ನಂಬರ್ 1 ಆಗಿರುತ್ತೆ. ಇದು ಟರ್ಮಿನಲ್ ಕಾರ್ಬನ್ ಆಗಿರುತ್ತೆ. ಹಾಗಾಗಿ ನೋ ನೀಡ್ ಆಫ್ ಕಾಲಿಂಗ್ 1 ಬ್ಯೂಟೆನಾಲ್. ಸೊ ದಿಸ್ ಇಸ್ ದ UPSC ನೇಮ್ ಆಫ್ ದಿಸ್ ಕಾಂಪೌಂಡ್ಸ್. ಇದು ಒಂದೊಂದೇ ಇರ್ತಕ್ಕಂಥ ಬರೀತಾ ಇದೆ ಫಸ್ಟ್ ನಾನೇನು ಆಯ್ತಲ್ಲಪ್ಪ. ಈಗ ಬರ್ತೀನಿ, ಎರಡು ಕಾರ್ಬನ್ ಇರ್ತಕ್ಕಂಥ ಎರಡು ಫಂಕ್ಷನ್ ಇರ್ತಕ್ಕಂಥ ಅದನ್ನ ಕರಿಬೇಕಲ್ಲ ಸರ್. ಒಂದು ಎಕ್ಸಾಂಪಲ್ ಬರೀರಿ ಸರ್. CH3 CHOH CH3 CH2 CHO. First you identify the functional groups. First ಕೆಲಸ ನೀವು ಇಲ್ಲಿ ಐಡೆಂಟಿಫೈ ಮಾಡೋ ಫಂಕ್ಷನಲ್ ಗ್ರೂಪ್ಸ್ ಅನ್ನು ಏನೇನಿದೆ ಇಲ್ಲಿ.
ಸರ್ ಆಲ್ಡಿಹೈಡ್ ಇದೆ, ಆಮೇಲೆ OH ಗ್ರೂಪ್ ಇದೆ, ಇದರ ಫಂಕ್ಷನ್ ಗ್ರೂಪ್ ಅಲ್ಲ, ಇದು ಸಬ್ಸ್ಟಿಟ್ಯೂಯೆಂಟ್ ಇದೆ. ಹಾಗಾದ್ರೆ ಆಲ್ಡಿಹೈಡ್ OH ಗ್ರೂಪ್ ಇದ್ದಾಗ ಪ್ರಯಾರಿಟಿ ಪ್ರಕಾರ ಏನು ಕೊಡ್ಬೇಕು? ನಮ್ಮ ಲೀಸ್ಟ್ ನಂಬರ್ ಕೊಡ್ಬೇಕು ಹೇಳಿ ನೋಡೋಣ. ಎಸ್, ಆಲ್ಡಿಹೈಡ್ ಕೊಡ್ಬೇಕಲ್ವಾ? ಆಲ್ಡಿಹೈಡ್ ಕೊಟ್ಟಾಗ OH ಏನಾಗುತ್ತೆ ಸರ್? ಹಾಗಂದ್ರೆ ಸಬ್ಸ್ಟಿಟ್ಯೂಯೆಂಟ್ ಆಗಿರುತ್ತೆ. ಸಬ್ಸ್ಟಿಟ್ಯೂಯೆಂಟ್ ಆಗಿದ್ದಾಗ OH ಅನ್ನ ಹೈಡ್ರಾಕ್ಸಿ ಅಂತ ಕರೀಬೇಕು. ಏನ್ ಹೇಳಿ? ಹೈಡ್ರಾಕ್ಸಿ ಅಂತ ಕರೀಬೇಕು. ಹಾಗಾದ್ರೆ ನಂಬರ್ ಕೊಟ್ರೆ 1 2 3 4 5 ಆಯ್ತು. 5 ಆದ್ಮೇಲೆ ಈಗ ನೀವು ನೇಮ್ ಮಾಡ್ಬೇಕಪ್ಪ ಅಂತಂದ್ರೆ, 3ನೇ ಕಾರ್ಬನ್ ಮೇಲೆ ಮೀಥೈಲ್ ಗ್ರೂಪ್ ಇದೆ, 4ನೇ ಕಾರ್ಬನ್ ಮೇಲೆ ಹೈಡ್ರಾಕ್ಸಿ ಇದೆ. ಫಸ್ಟ್ 3 ಮೀಥೈಲ್ ಅಂತ ಬರೀಬೇಕು, 4 ಹೈಡ್ರಾಕ್ಸಿ ಅಂತ ಬರೀಬೇಕು ಅಂದ್ರೆ ಪುನಃ ರೂಲ್ ಇರುತ್ತೆ, ಆಲ್ಫಾಬೆಟಿಕಲ್ ಪ್ರಕಾರನೇ ಕರೀರಿ ಅಂತ. H ಮೊದಲೇ ಬರುತ್ತೆ. ಹಾಗಾಗಿ ಇದನ್ನ ಬರೀತೀನಿ ನೋಡಿ ನೇಮ್ ನಾನು. 4 ಹೈಡ್ರಾಕ್ಸಿ 3 ಮೀಥೈಲ್. ಎಸ್, 5 ಕಾರ್ಬನ್ ಚೈನ್ ಇರೋದ್ರಿಂದ ಪೆಂಟೆನಾಲ್. ತುಂಬಾ ಕೇರ್ಫುಲ್ ಆಗಿ ಬರೀಬೇಕು ನೀವು, ಇಲ್ಲಿ ಎಲ್ಲನ್ನೇ ಬರೀಬೇಕು. 4 ಹೈಡ್ರಾಕ್ಸಿ 3 ಮೀಥೈಲ್ ಪೆಂಟೆನಾಲ್. ಓಕೆ ಸರ್, ಇದಕ್ಕೆ ಬಾಂಡ್ ಲೈನ್ ಬರೆದು ತೋರಿಸ್ರಿ ಅನ್ನೋದಾದ್ರೆ ಈಸಿ. 5 ಕಾರ್ಬನ್ ಚೈನ್ ಬರ್ಕೊಳ್ಳಿ, ಬಾಂಡ್ ಲೈನ್ ಬರೀತೀವಿ ನೋಡಿ ಇಲ್ಲಿ. 1 2 3 4 5 ಕಾರ್ಬನ್ ಬರ್ಕೊಂಡಿದ್ದೀರಿ. ಈಗ ಇದು ಕಾರ್ಬನ್ ನಂಬರ್ 1 ಇರೋದ್ರಿಂದ CHO ಬರೀಬೇಕು. ಇದೊಂದು ಮಾತ್ರ ಕಾರ್ಬನ್ ತೋರಿಸ್ಬೇಕು, CHO. ಇದು ಕಾರ್ಬನ್ ನಂಬರ್ 1 2 3. 3ನೇ ಕಾರ್ಬನ್ ಮೇಲೆ CH3, 4ನೇ ಕಾರ್ಬನ್ ಮೇಲೆ OH. ಅದನ್ನ ಬರೀಬೇಕು. ಸೊ ದಿಸ್ ಇಸ್ ದ ಬಾಂಡ್ ಲೈನ್ ಸ್ಟ್ರಕ್ಚರ್ ಆಫ್ ದಿಸ್ ಕಾಂಪೌಂಡ್. ಓಕೆ, ಅರ್ಥ ಆಗ್ತಾ ಇದೆ? ಎರಡು ಫಂಕ್ಷನ್ ಏನ್ ಮಾಡಬೇಕು ಅಂತ. ಈಗ ನಾನು ಇನ್ನೊಂದೆರಡು ಕಾಂಪೌಂಡ್ ಅನ್ನು ತಗೊಳ್ತೀನಿ. ಯಾವುದು ಅಂದ್ರೆ CH3CO, CHOH, CH2, COOH. ಇಲ್ಲಿ ಯಾವ್ಯಾವ ಫಂಕ್ಷನ್ ಗ್ರೂಪ್ ಇದೆ ಅಂತ ನೇಮ್ ಮಾಡ್ಕೊಳ್ಳಿ ನೋಡೋಣ. ಇಲ್ಲಿ 3 ಇದೆ ಫಂಕ್ಷನ್ ಗ್ರೂಪ್. ಯಾವ್ದು ಹೇಳಿ ಸರ್? ಒಂದು COH ಗ್ರೂಪ್ ಇದೆ, ಒಂದು OH ಗ್ರೂಪ್ ಇದೆ, ಇನ್ನೊಂದು CO ಗ್ರೂಪ್ ಇದೆ. CO is called ketonic group. ಎಸ್, ನೀವು ಪ್ರಯಾರಿಟಿ ಲಿಸ್ಟ್ ಅನ್ನು ನೋಡಿದ್ರೆ ಇದಕ್ಕೆ ನಂಬರ್ 1 ಕೊಡಬೇಕಾಗುತ್ತೆ. ಶೈನ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡಿ 1 2 3 4 5 ಕಾರ್ಬನ್ ಚೈನ್ ಸಿಕ್ತು ನಮಗೆ. ಈಗ ನೀವು ಸಬ್ಸ್ಟಿಟ್ಯೂಯೆಂಟ್ ಗಳನ್ನ ಮಾಡಬೇಕಾಗುತ್ತೆ. ಸರ್ OH ಇದ್ರೆ ಹೈಡ್ರಾಕ್ಸಿ ಅಂತ ಕರೆದ್ರಿ, ಕರೆಕ್ಟ್. CO ಗ್ರೂಪ್ ಇದ್ರೆ ಏನ್ ಕರೀಬೇಕು ಸರ್ ಅಂತ ಪ್ರಶ್ನೆ ಬಂದ್ರೆ, CO ಗ್ರೂಪ್ ಸಬ್ಸ್ಟಿಟ್ಯೂಯೆಂಟ್ ಆಗಿತ್ತಪ್ಪ ಅಂತಂದ್ರೆ ಅದನ್ನ ಆಕ್ಸೋ ಅಂತ ಕರೀಬೇಕು. ಕೆಲವು ಸಾರಿ ಕೀಟೋ ಅಂತ ಕೂಡ ಕರೀಬಹುದು. ಕೆಲವು ಸಾರಿ ನೀವು ಕೀಟೋ ಅಂತ ಕೂಡ ತಪ್ಪೇನಾಗಲ್ಲ. ಆದ್ರೆ ತುಂಬಾ ಕರೆಕ್ಟ್ ಆಗಿ ಕರಿಬೇಕಪ್ಪ ನೀವು ಅಂದ್ರೆ ಆಕ್ಸೋ ಅಂತಾನೆ ಕರಿಬೇಕು. ಈಗ ಏನ್ ಮಾಡಿ ನೀವು 3 ಹೈಡ್ರಾಕ್ಸಿ 4 ಆಕ್ಸೋ, ಯಾಕೆಂದ್ರೆ ಹೈಡ್ರಾಕ್ಸಿ ಫಸ್ಟ್ ಬರುತ್ತೆ. 3 ಹೈಡ್ರಾಕ್ಸಿ, ಓಕೆ. ಆಮೇಲೆ 4 ಆಕ್ಸೋ, 4ನೇ ಕಾರ್ಬನ್ ಮೇಲೆ ಇದೆ, 5 ಕಾರ್ಬನ್ ಚೈನ್ ಇದೆ. ಹಾಗಾಗಿ ಇದು ಪೆಂಟಾನೋಯಿಕ್ ಆಸಿಡ್. ಗೊತ್ತಾಯ್ತಲ್ವಾ? ಬರೆದಿರೋದು 3 ಹೈಡ್ರಾಕ್ಸಿ 4 ಆಕ್ಸೋ ಪೆಂಟಾನೋಯಿಕ್ ಆಸಿಡ್. ಸೊ that is the equation. ಸರ್ ಇದಕ್ಕೆ ಬಾಂಡ್ ಲೈನ್ ಬರೆದು ತೋರಿಸಿ ಸರ್. ಎಸ್, ಬಾಂಡ್ ಲೈನ್ ಬರೀತಿ ನೋಡ್ಕೊಳ್ಳಿ. ಇಲ್ಲಿ 5 ಕಾರ್ಬನ್ ಇರೋದ್ರಿಂದ ಹಾಗೆ 5 ಕಾರ್ಬನ್ ಬರ್ಕೊಳ್ಳಿ. ಫಸ್ಟ್ ನೀವು 1 2 3 4 5 ಕಾರ್ಬನ್ ಚೈನ್ ಬರ್ಕೊಂಡಿದ್ದೀರಿ. ಈಗ ನೀವು ಕಾರ್ಬನ್ ನಂಬರ್ 1 COOH ಆಗಿರೋದ್ರಿಂದ ಅದನ್ನ ಬರೀಬೇಕು. COOH ಹೀಗಾದ್ರೂ ಬರೀರಿ, ಅಥವಾ C ಡಬಲ್ ಬಾಂಡ್ OH ಅಂತಾದ್ರೂ ಸ್ಪ್ಲಿಟ್ ಮಾಡಿ ಸ್ಟ್ರಕ್ಚರ್ ಆದ್ರೂ ಬರೀರಿ, ಎರಡು ಒಂದೇ. ನೆಕ್ಸ್ಟ್ 2ನೇ ಕಾರ್ಬನ್ ಇಲ್ಲ CH2, 3ನೇ ಕಾರ್ಬನ್ ಮೇಲೆ OH ಇದೆ, ಅದನ್ನ ತೋರಿಸಿ.
ಸರ್ ಇಲ್ಲಿ ಕೆಳಗೆ ಬಂದಿದ್ದೀರಿ ಅಲ್ಲಿ ಮೇಲೆ ಬಂದಿದ್ದೀರಿ ಅಂತಲ್ಲ, ಕೆಳಗೆ ಮೇಲೆ ಪ್ರಶ್ನೆನೇ ಇರಲ್ಲ, ಎಲ್ಲಾದ್ರೂ ಬರೀರಿ. OH ಹಾಕಿನಪ್ಪ. 4ನೇ ಕಾರ್ಬನ್ ಮೇಲೆ C ಡಬಲ್ ಬಾಂಡ್ O ತೋರಿಸ್ಬೇಕು. ಆಲ್ರೆಡಿ C ಇದೆ ಇಲ್ಲಿ, ಮತ್ತೆ ಲೈನ್ ಅಂತ C ಡಬಲ್ ಬಾಂಡ್ O ತೋರಿಸಬೇಡಿ. ಇಲ್ಲಿ ಇರೋದ್ರಿಂದ ಇದಕ್ಕೆ ಡಬಲ್ ಬಾಂಡ್ ಮಾಡಿ O ಮಾಡಿ. ಏನಾಗುತ್ತೆ ಈಗ? C ಡಬಲ್ ಬಾಂಡ್ O ಆಯಿತು, ಇದು CH3 ಆಯಿತು. So this is the correct bond line structure of this compound. Okay, ಅರ್ಥ ಆಗ್ತಾ ಇದೆ ಹೇಳ್ತಿರೋದು ನಾನು? ಎಸ್. ಇದೇ ತರ ಇನ್ನೂ ಕೆಲವು ಕಾಂಪೌಂಡ್ಸ್ ಗಳನ್ನೇ ಮಾಡೋದು ತೋರಿಸ್ತೀನಿ, ನೋಡ್ಕೊಳ್ಳಿ ನೀವು ಕರೆಕ್ಟ್ ಆಗಿ. ಯಾಕೆ ಅಂತಂದ್ರೆ ನಿಮಗೆ ನೀಟ್ ಮತ್ತೆ CET ಒಳಗಡೆ ನೀಟಲ್ಲಂತೂ ಒಂದು ಪ್ರಶ್ನೆ 100% ಈ ತರ ನಿಮಗೆ ಪಾಲಿನ್ ಫಂಕ್ಷನಲ್ ಕಾಂಪೌಂಡ್ಸ್ ನೇಮ್ ಮಾಡೋದಿದ್ದೇ ಇರುತ್ತೆ. CET ಗೆ ಬಂದ್ರೆ ನಿಮಗೆ 2 ಪ್ರಶ್ನೆ ಆದ್ರೂ ಇರುತ್ತೆ, ಬಹಳ ಇಂಪಾರ್ಟೆಂಟ್. ಸರ್ ಇನ್ನು ಕೆಲವು ಬರೀರಿ ಸರ್ ಅಂತಂದ್ರೆ, ಈಗ ನಾನು ಬರೀತೀನಿ ನೋಡ್ಕೊಳ್ಳಿ, ಸ್ವಲ್ಪ ಉದ್ದಕ್ಕಿರೋ ಬರೀತೀನಿ, ದೊಡ್ಡವನ್ನ ಟ್ರೈ ಟು ನೇಮ್, ಇದು ನೇಮ್ ಮಾಡಿ. CH3 CH3 ಡಬಲ್ ಬಾಂಡ್ CH C ಡಬಲ್ ಬಾಂಡ್ O CH ಡಬಲ್ ಬಾಂಡ್ C CH3 ನೋಡ್ಕೊಳ್ಳಿ ಕರೆಕ್ಟ್ ಆಗಿ. CH3 CH3 ಡಬಲ್ ಬಾಂಡ್ CH CO CH ಡಬಲ್ ಬಾಂಡ್ CH3 ಎಸ್ ಸರ್, ಇದನ್ನ ನೇಮ್ ಮಾಡಿ ಸರ್. ಹೆಂಗೆ ನೇಮ್ ಮಾಡಬೇಕು? ಫಸ್ಟ್ ಐಡೆಂಟಿಫೈ ದ ಫಂಕ್ಷನಲ್ ಗ್ರೂಪ್ಸ್ ಹಿಯರ್. ಡಬಲ್ ಬಾಂಡ್ ಇದೆ, ಆಲ್ಕೀನ್ ಅಂತ ಕರಿಬೇಕು, ends with ENE. C ಡಬಲ್ ಬಾಂಡ್ O ಇದೆ, ಇದು ಕೀಟೋನ್, ends with ONE. ತುಂಬಾ ಕೇರ್ಫುಲ್ ಆಗಿರ್ಬೇಕು. ಮತ್ತೆ ಯಾವುದಿಲ್ಲ, ಇವೆಲ್ಲ ಬ್ರಾಂಡ್ ಸಬ್ಸ್ಟಿಟ್ಯೂಯೆಂಟ್ಸ್ ಇದಾವೆ. ಹಾಗಾದ್ರೆ ನಮ್ಮ ಕೆಲಸ ಏನಿಲ್ಲ, ನಾವು ಲಾಂಗ್ ಚೈನ್ ಸೆಲೆಕ್ಟ್ ಮಾಡಬೇಕು. ಲಾಂಗ್ ಚೈನ್ ಸೆಲೆಕ್ಟ್ ಮಾಡೋದ್ರ ಜೊತೆಗೆ ಆ C ಡಬಲ್ ಬಾಂಡ್ O ಗ್ರೂಪ್ ಇದೆಯಲ್ಲ, ಕೀಟೋನಿಕ್ ಗ್ರೂಪ್, ಈ ಕಾರ್ಬನ್ಗೆ ಲೀಸ್ಟ್ ನಂಬರ್ ಬರಬೇಕು. ಅದು ತುಂಬಾ ಕೇರ್ಫುಲ್ ಆಗಿರ್ಬೇಕು ನಾವು. ಹಾಗಾದ್ರೆ 2 ಕಡೆಯಿಂದ ಟ್ರೈ ಮಾಡಿ, ಹಾಗೇನೆ ಬರೀಬೇಡಿ. 1 2 3 4 5 6 7 ಕಾರ್ಬನ್ ಚೈನ್ ಇದೆ. 1 2 3 4 4ನೇ ಕಾರ್ಬನ್ ಮೇಲೆ ಕೀಟೋ ಗ್ರೂಪ್ ಬರ್ತಾ ಇದೆ. ಇನ್ನೊಂದು ಕಡೆಯಿಂದ ಬನ್ನಿ. 1 2 3 4. ಎಸ್ ಸರ್, either way it is same. In both ways the keto group gets 4. ಹಾಗಾದ್ರೆ ನಾನು ಈಗ ಪ್ರಶ್ನೆ ಬರುತ್ತೆ, whether I have to give the number from left to right or from right to left. ಸರ್ ಈ ಕಡೆಯಿಂದ ಕೊಡಬೇಕು, ಈ ಕಡೆಯಿಂದ ಕೊಡಬೇಕು ಅಂತ ಜಿಜ್ಞಾಸೆ ಶುರುವಾದ್ರೆ, ಎರಡನೇದೇನಿದೆ ನಮಗೆ ಅಂತಂದ್ರೆ ಬ್ರಾಂಚಸ್ ಇದೆ ನೋಡ್ಕೊಳ್ಳಿ. ಆಮೇಲೆ ಡಬಲ್ ಬಾಂಡ್ ಇದೆ ನೋಡ್ಕೊಳ್ಳಿ, ಡಬಲ್ ಬಾಂಡೆಡ್ ಕಾರ್ಬನ್ ಇದೆ ನೋಡ್ಕೊಳ್ಳಿ. ಡಬಲ್ ಬಾಂಡೆಡ್ ಕಾರ್ಬನ್ಗೆ ಲೀಸ್ಟ್ ನಂಬರ್ ಬರಬೇಕು ಎರಡನೇದು. ಸರ್ ಇಲ್ಲಿ ಬಂದ್ರೆ 1 2, ಇಲ್ಲಿ ಬಂದ್ರು 1 2. ಸರ್ ಏನು ವ್ಯತ್ಯಾಸ ಇಲ್ಲ ಸರ್. ನೆಕ್ಸ್ಟ್ ಬ್ರಾಂಚಸ್ ಇದೆ ನೋಡ್ಕೊಳ್ಳಿ. ಹಿಂಗೆ ಬಂದ್ರೆ 2ನೇ ಕಾರ್ಬನ್ ಮೇಲೆ ಬ್ರಾಂಚ್ ಇದೆ, ಹಿಂಗೆ ಬಂದ್ರೆ 2ನೇ ಕಾರ್ಬನ್ ಮೇಲೆ ಬ್ರಾಂಚ್ ಇದೆ. ಹಾಗಾಗಿ ಅಬ್ಸಲ್ಯೂಟ್ಲಿ ನೋ ಡಿಫರೆನ್ಸ್. ಇದು ಒಂದು ಸಿಮೆಟ್ರಿಕಲ್ ಕಾಂಪೌಂಡ್ ಆಗಿರೋದ್ರಿಂದ ನೀವು ಹೆಂಗ ನಂಬರ್ ಅನ್ನು ಕೊಡಿ. 1 2 3 4 5 6 7 ಕಾರ್ಬನ್ ಚೈನ್ಸ್ ಇತ್ತು ನಮಗೆ. ಈಗ ನೇಮ್ ಮಾಡ್ಬೇಕಲ್ವಾ? ನೇಮ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ಈ ಬ್ರಾಂಚಸ್ ಗಳನ್ನು ನೇಮ್ ಮಾಡ್ಕೊಳ್ಳಿ. 2 ಮತ್ತೆ 6ನೇ ಕಾರ್ಬನ್ ಮೇಲೆ ರಿಲೈನ್ 2,6-dimethyl. ಕರೆಕ್ಟ್ ಅಲ್ವಾ? ಮತ್ತೆ 2 ಮತ್ತೆ 6ನೇ ಕಾರ್ಬನ್ ಮೇಲೆ ನನಗೆ ಡಬಲ್ ಬಾಂಡ್, ಸಾರಿ 2 ಮತ್ತೆ 5ನೇ ಕಾರ್ಬನ್ ಮೇಲೆ ಡಬಲ್ ಬಾಂಡ್ ಇದೆ. ಮತ್ತೆ 5ನೇ ಕಾರ್ಬನ್ ಗೆ ಡಬಲ್ ಬಾಂಡ್ ಇದೆ. ಹಾಗಾಗಿ 2,5-diene. ಯಾಕೆ ಸರ್ 2,5-diene ಅಂತ ಬಂದಿದ್ದೀವಿ ಅಂತಂದ್ರೆ, ಡೈ ಮೀನ್ಸ್ 2, ಈ ಮೀನ್ಸ್ ಡಬಲ್ ಬಾಂಡ್, 2 ಡಬಲ್ ಬಾಂಡ್ ಇರೋದ್ರಿಂದ 2,5-diene ಆಯ್ತೇನಪ್ಪ. ಈಗ 4 ನೋಡಿ, 4 ಹೆಕ್ಟಾನೋ, ರೈಟ್? ಅಥವಾ ಇದೊಂದು ಚೇಂಜ್ ಮಾಡೋದಾದ್ರೆ, ಇದೊಂದೇ ಚೇಂಜ್ ಮಾಡ್ತೀನಿ ನಾನು, ಹೆಕ್ಟಾ 4 ಆರ್. ಓಕೆ, ಈಗೂ ಕೂಡ ಕರೀಬಹುದು. ಏನ್ ಕರೀಬಹುದು ಹೇಳಿ ನೋಡೋಣ? ಎಸ್, ಡೈನ್ 4 ಆನ್ ಹೆಕ್ಟಾ 2,5-diene. ಎಸ್, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಹೇಳ್ತೀನಿ ನಾನು 2,6-dimethyl 2,5
ಡೈಮಿಥೈಲ್, ಇಲ್ಲೇ ಹೆಪ್ಟಾ ಅಂತ ಹಾಕ್ಬಿಡ್ಬೋದು. ಹೆಪ್ಟಾ 2,5-ಡೈನ್. ಯಾಕೆ ಅಂತಂದ್ರೆ ಇದು ಕರೆಕ್ಟ್. ಹೆಪ್ಟಾ ಫಸ್ಟ್ ಹಾಕ್ಬಿಡಿ, ಹೆಪ್ಟಾ 2,5-ಡೈನ್, ಆಮೇಲೆ 4-ol. Yes, this is the correct way of writing the IUPAC name. ಸರ್ ಬಾಂಡ್ ಲೈನ್ ಬರೀರಿ ಸರ್ ಅಂತಂದ್ರೆ 1 2 3 4 5 6 7 1 2 3 4 5 6 7 ಆಯ್ತೇನಪ್ಪ. ನೆಕ್ಸ್ಟ್ 1 2 ಎರಡನೇ ಕಾರ್ಬನ್ ಮೇಲೆ ಇದೆ ನನಗೆ ಡಬಲ್ ಬಾಂಡ್ ಇದೆ. ಎರಡನೇ ಕಾರ್ಬನ್ ಮೇಲೆ CH3 ಗ್ರೂಪ್ ಇದೆ. 1 2 3 4 ನಾಲ್ಕನೇ ಕಾರ್ಬನ್ ಮೇಲೆ ಕೀಟೋನ್ ಗ್ರೂಪ್ ಇದೆ. ಇದರ ಡಬಲ್ ಬಾಂಡ್ ಹಾಕಿ. 5 ಐದನೇ ಕಾರ್ಬನ್ ಮೇಲೆ ಡಬಲ್ ಬಾಂಡ್ ಇದೆ. ಆರನೇ ಕಾರ್ಬನ್ ಮೇಲೆ ಮಿಥೈಲ್ ನೋಡ್ಕೊಳ್ಳಿ. So this is the bond line structure of this molecule. Understand? Okay. ಹಾಗಾದ್ರೆ ನೀವು ಏನು ಮಾಡಿಕೊಳ್ಳಿ, ಇನ್ನೊಂದು ಉತ್ತರ ಬರೀತೀನಿ. ಇದನ್ನೇ CH3 ಇಲ್ಲಿ ಬರೀತೀವಿ. CH3 CH2 CH2 CHNH2 C double bond C C2H5 CH CH2 CH2 OH. ಎಷ್ಟು ಕಾರ್ಬನ್ ಇದೆ ನೋಡ್ಕೊಳ್ಳಿ. ಎಸ್ ಈಸಿ ಸರ್. ಇಲ್ಲಿ ಡಬಲ್ ಬಾಂಡ್ ಇದೆ, ಆಮೇಲೆ ಬ್ರಾಂಚ್ ಇದೆ, ಈಥೈಲ್ ಗ್ರೂಪ್ ಇದೆ, ಅಮೈಲ್ ಗ್ರೂಪ್ ಇದೆ, OH ಗ್ರೂಪ್ ಇದೆ. ಎರಡು ಫಂಕ್ಷನ್ ಗ್ರೂಪ್ ಇದೆ, ಡಬಲ್ ಬಾಂಡ್ ಕೂಡ ಇದೆ. ಹಾಗಾದ್ರೆ ನಮ್ಮ ಕೆಲಸ ಏನೀಗ, ಫಸ್ಟ್ ಡಬಲ್ ಬಾಂಡ್ ಎಲ್ಲ OH ಇರೋದಕ್ಕೆ ನಾವು ನೋಟ್ ಮಾಡಬೇಕು. ನಾನು ಸೆಲೆಕ್ಟ್ ಮಾಡಿ 1 2 3 4 5 6 7 8 ಕಾರ್ಬನ್ ಚೈನ್ ಸೆಲೆಕ್ಟ್ ಮಾಡ್ಕೊಂಡೆ. ಈಗ ನೀವು ಏನೇನಿದೆ ಅಂತ ನೋಡ್ಕೊಳ್ಳಿ. ನಾಲ್ಕನೇ ಕಾರ್ಬನ್ ಮೇಲೆ ಇಥೈಲ್ ಗ್ರೂಪ್ ಇದೆ, ಐದನೇ ಕಾರ್ಬನ್ ಮೇಲೆ NH2 ಇದೆಯಲ್ಲ ಸರ್, NH2 ಇದೆ ಕರಿಬೇಕು ಹೇಳಿ, ಅಮೈನ್ ಅಂತ ಕರೀರಿ. ರೈಟ್? ಹಾಗಾದ್ರೆ ಇಲ್ಲಿ ಅಮೈನ್ ಇದೆ, ಇಲ್ಲಿ ಈಥೈಲ್ ಇದೆ. ಹಾಗಾದ್ರೆ ನೀವು ಯಾವುದಕ್ಕೆ ಪ್ರಯಾರಿಟಿ ಕೊಡ್ತೀರಿ? ಅಮೈನ್ಗೆ ಪ್ರಯಾರಿಟಿ ಕೊಡ್ತೀರಿ. ಬರೀರಿ 5 ಅಮೈನ್ ಕರೆಕ್ಟಾ, ಅಥವಾ ಅಮೈನೋ, ಕೆಲವು ಸಲ ಇದು ಬರೀತಾರೆ 5 ಅಮೈನೋ. 4 yes 4 ethyl 1 2 3 4 4 ethyl. ಒಟ್ಟು ಎಷ್ಟಿದೆ ನಮಗೆ? 8 ಕಾರ್ಬನ್ ಇದೆ. ಆಕ್ಟಾ 8 ಕಾರ್ಬನ್ ಇದೆ. ಆಕ್ಟಾ 3ene ಮೂರನೇ ಕಾರ್ಬನ್ ಮೇಲೆ ಡಬಲ್ ಬಾಂಡ್ ಇದೆ. 1-ol. ನೋಡ್ಕೊಳ್ಳಿ ಏನು ಬರ್ತಿದೆ ಅಂತ ಕರೆಕ್ಟ್ ಆಗಿ. 5 ಅಮೈನೋ 4 ethyl ಆಕ್ಟಾ 8 ಕಾರ್ಬನ್ 3ene 1-ol. ಅಂಡರ್ಸ್ಟ್ಯಾಂಡ್ ಸರ್? ಇದಕ್ಕೆ ಬಾಂಡ್ ಲೈನ್ ಬರೆಯಿರಿ. ಈಗ ನೋಡಿ ಇಲ್ಲಿ 1 2 3 4 5 6 7 8 ಕಾರ್ಬನ್ ಬರ್ತಿದ್ದೀರಪ್ಪ. ಓಕೆ, ಈಗ ಇದು ಕಾರ್ಬನ್ ನಂಬರ್ 1 ಆಗಿ OH ಇದೆ. OH ಇರೋದ್ರಿಂದ ನೀವು ಇಲ್ಲೇ OH ಬರೀಬಾರದು, ಇನ್ನೊಂದು ಹಾಕಿ OH ಬರೀಬೇಕು. ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ಇದು ನಂಬರ್ 1, ಈಗ ಇದು CH2, ಇದು CH2 CH, ಇಲ್ಲಿ ಟ್ರಿಪಲ್ ಬಾಂಡ್ ಡಬಲ್ ಬಾಂಡ್ ಬಂತು. ಇದೇ ಕಾರ್ಬನ್ ಮೇಲೆ ಏನಿದೆ ನನಗೆ? ಈಥೈಲ್ ಗ್ರೂಪ್ ಇದೆ, C2H5 ಇದನ್ನು ಬರೀಬೇಕು ನೀವು, ಅಥವಾ CH2 CH3 ಅಂತ ಬರೀಬೇಕು. ರೈಟ್? C2H5. ನೆಕ್ಸ್ಟ್ ಇಲ್ಲಿಗೆ ಬನ್ನಿ, ಇಲ್ಲಿ NH2 ಇದನ್ನು ಬರೀಬೇಕು. ಸೊ ಇಷ್ಟು ಬರೀಬೇಕು. 1 2 3 4 5 6 7 8 8ನೇ ಕಾರ್ಬನ್ ಮೇಲೆ OH ಗ್ರೂಪ್ ಇರೋದ್ರಿಂದ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. CH2OH CH2 CH ಡಬಲ್ ಬಾಂಡ್ C C2H5 CH NH2 CH2 CH2 CH3. ಕ್ಲಿಯರ್? ಒಂದು 4-5 ಕಾಂಪೌಂಡ್ ಅನ್ನು ಸ್ವಲ್ಪ ನೀವು ಪ್ರಯತ್ನ ಮಾಡಿ, ಗಮನ ಇಟ್ಟು ಕಾನ್ಸಂಟ್ರೇಟ್ ಮಾಡಿ ಬರೆದ್ರಿ ಅಂತಂದ್ರೆ ಎಂಥ ಕಾಂಪೌಂಡ್ ಆದ್ರೂ ನೇಮ್ ಮಾಡಲಿಕ್ಕೆ ನೀವು ವಿಲ್ ಬಿ ಏಬಲ್. ರೈಟ್? ಓಕೆ, ಕಂಟಿನ್ಯೂ ಮಾಡಿ. ಬರೆಯೋಣ? ಖಂಡಿತ ಬರೀತೀನಿ, ನೀವು ಟ್ರೈ ಮಾಡಿ. ಸಿಂಪಲ್ ಕಾಂಪೌಂಡ್, ತುಂಬಾ ದೊಡ್ಡ ಬೇಡ.
ಸರ್ ಇದು ಸಿಂಪಲ್ ಬರೀರಿ ಸರ್ ನೋಡಿ. ವಾಟ್ ಅಬೌಟ್ ದಿಸ್ ಸರ್ ಇದು ಹೇಳಿ ಸರ್. CH2OH ಸಿಂಗಲ್ ಬಾಂಡ್ CH2OH ಸರ್ ಇದು ಹೆಂಗೆ ಸರ್ ನೀವು ಮಾಡೋದು? ಈಸಿ ಸರ್. ಎರಡಿಂದ OH ಎರಡಿದ್ದಾವೆ, ಆಮೇಲೆ OH ಎರಡು ಕಾರ್ಬನ್ ಇದೆ, ಹಾಗಾಗಿ ಈಥೇನ್ ETHANE ಈಥೇನ್ 1,2-ಡಯಾಲ್. ಇಷ್ಟೇ. ಎರಡು ಕಾರ್ಬನ್ ಇದೆ, ಈಥೇನ್ ಆಗುತ್ತೆ 1,2 ಮೇಲೆ ಡೈ ಅಂತ ಎರಡಿದೆ, OH ಇದೆ ಸರ್. ಇದು ಈಥೇನ್ 1,2-ಡಯಾಲ್ ಸರ್. ಈಸಿ ಸರ್, ಈಸಿಯಾಗಿ ಗೊತ್ತಾಗುತ್ತೆ ಸರ್ ನಿಮಗೆ. ಓಕೆ ಎಸ್. ವಾಟ್ ಅಬೌಟ್ ದಿಸ್? ಇದನ್ನೇ ಮಾಡ್ತೀನಪ್ಪ. CH3CO CH2 CH3 CHO. ಈಸಿ, ತುಂಬಾ ಈಸಿ. ನಾನು ಹೇಳಿದ್ದೀನಿ ಹೆಂಗೆ ಮಾಡಬೇಕಿದ್ರೆ ನಾನು ಇಲ್ಲಿ ನಮಗೆ ಫಂಕ್ಷನ್ ಗ್ರೂಪ್ ಕೀಟೋ ಇದೆ ಮತ್ತೆ ಆಲ್ಡಿಹೈಡ್ ಇದೆ. ಹಾಗಾಗಿ ನಾವು ನ್ಯಾಚುರಲ್ ಆಗಿ ಇದು 1 ಕರಿತೀವಿ, 2 3 4 5 ಅಂತ ಕರಿತೀವಿ. ಈಸಿ ಸರ್. ಏನಿದೆ ಈಗ? 4ರ ಮೇಲೆ ಆಕ್ಸೋ ಇದೆ, 2ರ ಮೇಲೆ ಮೀಥೈಲ್ ಇದೆ. ಸೊ ಫಸ್ಟ್ O ಬರುತ್ತೋ M ಬರುತ್ತೋ ಅಂತ ನಿಮಗೆ ಗೊತ್ತಿದೆ ಇಂಗ್ಲಿಷ್ ಪ್ರಕಾರ. 2 ಮೀಥೈಲ್ 4 ಆಕ್ಸೋ ರೈಟ್, ಪೆಂಟೆನಾಲ್ ಸರಿನಾ? 2 ಮೀಥೈಲ್ 4 ಆಕ್ಸೋ ಪೆಂಟೆನಾಲ್. 1 ಪೆಂಟೆನಾಲ್ ಬರೀಬೇಕಾ? ಎಸ್ ಬರೆದ್ರೆ ತೊಂದರೆ ಇಲ್ಲ, ಬರೆದ್ರೆ ತೊಂದರೆ ಇಲ್ಲ. ಬಾಂಡ್ ಲೈನ್ ಬರೀರಿ ಸರ್. 1 2 3 4 5 ಕೆಳಗಿಂದ ಬರೆದಿದೆ. 1 2 3 4 5. ಇಲ್ಲೇ CHO ಬರೀಬೇಕು, ಮತ್ತೆ ಚೈನ್ ಆಗಿ ಬರೀಬೇಕು. 2ನೇ ಕಾರ್ಬನ್ ಮೇಲೆ ಮಿಥೈಲ್ ಗ್ರೂಪ್ ಇದೆ, 4ನೇ ಕಾರ್ಬನ್ ಮೇಲೆ ಡಬಲ್ ಬಾಂಡ್. ಇಷ್ಟೇ ಅಲ್ವಾ? ಸೊ ದಿಸ್ ಇಸ್ ಈಸಿ. ಇನ್ಮೇಲೆ ನೀವು ಈಸಿಯಾಗಿ ಬರೀತಾ ಹೋಗ್ತೀರಿ. ಐ ಹೋಪ್. ಓಕೆ, ಇದನ್ನೇ ಮಾಡಿ. ಯಾವುದು? ಎಸ್ ಸರ್, ಇದನ್ನೇ ಮಾಡಿ ಸರ್. CH2OH CH NH2COOH ಬರ್ತದೆ ಮನೆ ಬರ್ತಾ? ಎಸ್ ಸರ್. ಏನಂತ ಕರೀತೀರಿ ಈಗ? ಇದು 1 2 3 ಮೂರೇ ಕಾರ್ಬನ್ ಇರೋ ಚೈನ್ ಒಳಗೆ ಸರ್. ಇದು ಮತ್ತೆ ಈಗ ಬರ್ಕೊಂಡು ಮಾಡಿ. ಇದು OH ಸಬ್ಸ್ಟಿಟ್ಯೂಟ್ ಏನಾಗುತ್ತೆ? ಹೈಡ್ರಾಕ್ಸಿ ಮತ್ತೆ ಅಮೈನ್ ಇದೆ. ಹೈಡ್ರಾಕ್ಸಿ ಇದೆ, HY DROX ಹೈಡ್ರಾಕ್ಸಿ ಇದೆ, ಆಮೇಲೆ ಅಮೈನ್ ಗ್ರೂಪ್ ಕೂಡ ಇದೆ. ಹಾಗಾಗಿ ನೀವು ಯಾವುದಕ್ಕೆ ಕರಿಬೇಕು ಸರ್? ಡೆಫಿನೆಟ್ಲಿ ಅಮೈನೋ ಫಸ್ಟ್ ಕರಿಬೇಕು. 2 ಅಮೈನೋ ರೈಟ್, 3 ಹೈಡ್ರಾಕ್ಸಿ ಪ್ರೋಪಾನೋಯಿಕ್ ಆಸಿಡ್. ಪ್ರೋಪಾನೋಯಿಕ್ ಆಸಿಡ್. ಅಂಡರ್ಸ್ಟ್ಯಾಂಡ್? ಇಷ್ಟೇ ಸರ್, ಏನು ಬಹಳ ಕಷ್ಟ ಇಲ್ಲ ಸರ್. 2 ಅಮೈನೋ 3 ಹೈಡ್ರಾಕ್ಸಿ ಪ್ರೋಪಾನೋಯಿಕ್ ಆಸಿಡ್ ಸರ್. ಇದಕ್ಕೆ ಬಾಂಡ್ ಲೈನ್ ಬರೀರಿ ಸರ್. 1 2 3 ಮೂರು ಬರ್ಕೊಳ್ಳಿ. 1 2 3 ಇಷ್ಟೇ ಬರೀಬೇಕು. ಇದೇ COOH. ಇಲ್ಲೇ ನಮಗೆ H2 ಇದೆ, ಇಲ್ಲಿ OH ಬರೀಬೇಕು. ಮತ್ತೆ ಅದೇ ಬರ್ಬಿಟ್ಟಿದೆ OH. ಇದೊಂದು ಬಾಂಡ್ ಹಾಕ್ಬಿಟ್ಟು OH ಬರೀರಿ. ಆಗ ಇದು CH2OH ಆಗುತ್ತೆ, ಇದು NH2 ಆಗುತ್ತೆ. ಇದು ಬಂದಿರಲ್ಲ ಈ ತರ. ಓಕೆ ಎಸ್. ದಿಸ್ ಇಸ್ ಆಲ್ ಅಬೌಟ್ naming of polyfunctional compounds. ಓಕೆ, ಈಗ ನಾನು ನಿಮಗೆ ಕೆಲವು ವರ್ಕ್ ಅನ್ನ ಕೊಡ್ತೀನಿ, ನೀವು ಇದನ್ನ ಅಟೆಂಡ್ ಮಾಡಿ. ಹೋಮ್ ವರ್ಕ್ ಇದು. ಓಕೆ ಎಸ್. ರೈಟ್ ದ IUPAC ನೇಮ್ ಆಫ್. ಇವಕ್ಕೆ ನೀವು IUPAC ನೇಮ್ ಅನ್ನ ಬರೀಬೇಕು. ಏನೇನಪ್ಪ ಅಂತಂದ್ರೆ CH3 CiNO2 I ಇದ್ರೆ ಅಯೋಡೋ, NO2 ಇದ್ರೆ ನೈಟ್ರೋ. CH2 COOH. Write the IUPAC name. IUPAC and bond line. ಎರಡು ಬರೀಬೇಕು ಹುಡುಗರು ಮೇಲೆ. ಓಕೆ, ಎರಡನೇ ಯಾವ ಕೊಡ್ತೀನಿ ಗೊತ್ತಾ ನಿಮಗೆ? ಎಸ್, CH ಟ್ರಿಪಲ್ ಬಾಂಡ್ C
ಇದೊಂದೇ ಕೊಡ್ತೀನಿ. ಲಾಸ್ಟ್ ಒನ್ ಯು ಟ್ರೈ ಟು ನೇಮ್ ದಿಸ್. ನಾಲ್ಕನೇ CH3 CH CHO ಕೇರ್ಫುಲ್ ನೋಡ್ಕೊಳ್ಳಿ. CH2 CH ಡಬಲ್ ಬಾಂಡ್ CH COOH ರೈಟ್. ಇದೊಂದೇ ಒಂದು ಹೇಳ್ತೀನಿ ನಿಮಗೆ ಸರ್. ಇದಕ್ಕೆ ನಂಬರ್ ಕೊಡ್ತೀರಾ ತಪ್ಪಾಗುತ್ತೆ. ಇದೆ ನಂಬರ್ 1 2 3 4 5 6 ಓಕೆ. ಆರನೇ ಕಾರ್ಬನ್ ಇಲ್ಲಿದೆ ನೋಡಿ ನಿಮಗೆ ಬ್ರಾಂಚ್ CHO ಗ್ರೂಪ್ ಇತ್ತಪ್ಪ ನೀವು ಅಂತಂದ್ರೆ ಇದನ್ನ ನೀವು ಸಬ್ಸ್ಟಿಟ್ಯೂಯೆಂಟ್ ಆದಾಗ ಇದನ್ನ ಯು ಕಾಲ್ ಇಟ್ ಆಸ್ ಫಾರ್ಮಿಲ್. ಇದೊಂದು ಹೇಳ್ಕೊಟ್ಟಿದ್ದೀನಿ ನಿಮಗೆ. If the CHO group is considered as a substituent, we have to name it as formyl. ಇಷ್ಟೇ ಕಾರ್ಬನ್ ಮೇಲೆ ಫಾರ್ಮಿಲ್ ಇದೆ ನೋಡ್ಕೊಳ್ಳಿ. ಡಬಲ್ ಬಾಂಡ್ ಕೂಡ ಇದೆ, COH ಕೂಡ ಇದೆ. ಕೇರ್ಫುಲ್ ಆಗಿ ನೀವು ಆನ್ಸರ್ ಮಾಡಿ ಬಾಂಡ್ ಲೈನ್ ಕೂಡ ಬರೀರಿ. ರೈಟ್. ಆಫ್ಟರ್ ದಿಸ್ ಐ ವಿಲ್ ಗಿವ್ ಯು ಟೆಸ್ಟ್ ಆಲ್ಸೋ. ಓಕೆ. ಐ ಹೋಪ್ ಯು ಆರ್ ಫಾಲೋಯಿಂಗ್. ನೀವು ಫಾಲೋ ಮಾಡ್ತಾ ಇದ್ದೀರಿ ಅನ್ಸುತ್ತೆ. ಎಲ್ಲ ಸಬ್ಜೆಕ್ಟ್ಗಳನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇತ್ತಪ್ಪ ಅಂತಂದ್ರೆ ಇಮಿಡಿಯೇಟ್ಲಿ ಕಾಲ್ ಬ್ಯಾಕ್, ಫೋನ್ ಮಾಡಿ ಸರ್. ಸೋ ಅಂಡ್ ಸೋ ಟೆಸ್ಟ್ ಅಲ್ಲಿ ಸೋ ಅಂಡ್ ಸೋ ಕ್ವಶನ್ ನಂಬರ್ ನನಗೆ ಗೊತ್ತಾಗಿಲ್ಲ ಸರ್, ಪ್ಲೀಸ್ ಎಕ್ಸ್ಪ್ಲೈನ್ ಮೀ ಅಂತಂದ್ರೆ ಡೆಫಿನೆಟ್ಲಿ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಆಲ್ವೇಸ್ ಯು ಸಿಟ್ ಬೈ ಟೇಕಿಂಗ್ ಪೇಪರ್ ಅಂಡ್ ಪೆನ್ ವಿತ್ ಯು. ಪೇಪರ್ ಮತ್ತೆ ಪೆನ್ ತಗೊಂಡು ಟೇಬಲ್ ಮತ್ತೆ ಡೆಸ್ಕ್ ಇಟ್ಕೊಂಡೆ ಕೂತ್ಕೊಳ್ಳಿ. ಮಂಚದ ಮೇಲೆ ಮಲ್ಕೊಂಡಾಗ್ಲಿ ಅಥವಾ ಓಡಾಡ್ಕೊಂಡಾಗ್ಲಿ ನಿಮ್ಮ ವಿಡಿಯೋ ಕ್ಲಾಸಸ್ ಅನ್ನ ಕೇಳಬೇಡಿ. ಸಿಟ್ ಪ್ರಾಪರ್ಲಿ ವಿತ್ ಪ್ರಾಪರ್ ಏಸ್. ನಿಮ್ಮ ಜೊತೆಗೆ ಇರಲಿ ಉಪಕರಣಗಳು, ಪುಸ್ತಕಗಳು, ನೋಟ್ ಪುಸ್ತಕಗಳು, ನೀವು ಬರ್ಕೊಳ್ಳಿಕ್ಕೆ ಬೇಕಾದ್ರೆ ಸಲಕರಣೆಗೆಲ್ಲ ಇಟ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಓಕೆ. ಎಸ್, ಥ್ಯಾಂಕ್ ಯು ವೆರಿ ಮಚ್.